ಹಾಗಾಗಿ ಮನಸ್ಸು ಮತ್ತು ದೇವತೆಗಳ ದೇಹ ಹಾಗೂ ಇಂದ್ರಿಯ, ಪಂಚಮಹಾಭೂತಗಳು ಮತ್ತು ಅವಿದ್ಯೆ, ಇವು 6. ಇದು 6 ಪ್ರಾಕೃತ ಸರ್ಗಗಳು. ಈ 6ನೇ ಪ್ರಾಕೃತ ಸರ್ಗವೇನಿದೆ ಅವಿದ್ಯಾ ಸೃಷ್ಟಿ. ಆ ಅವಿದ್ಯಾ ಸೃಷ್ಟಿ ಬಹಳ ವಿಚಿತ್ರವಾದದ್ದು. 5 ವಿಧವಾದ ಅವಿದ್ಯೆ. ಪಂಚಪರ್ವ ಅವಿದ್ಯಾ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಹೆಸರು. ಈ ಅವಿದ್ಯಾ ಪಂಚಪರವಾತ್ಮಕವಾದ ಅವಿದ್ಯೆಯ ಸೃಷ್ಟಿ ಎಲ್ಲಿ, ಯಾವಾಗ, ಎದರಿಂದ ಅಂತ ಕೇಳಿದರೆ ಬ್ರಹ್ಮಾಂಡದ ಒಳಗೇನೆ ಭಗವಂತ ಸೃಷ್ಟಿ ಮಾಡಿದ್ದು, ಹೊರಗಲ್ಲ. ಆದರೂ ಈಗ ಹೇಳಿದ್ದಾರೆ, ಮೊದಲಷ್ಟೇ ಹೇಳುವಾಗ ಹೇಳಿದ್ದು. ಇರಲಿ. ಇದಕ್ಕೆ ಉಪಾದಾನ ಕಾರಣ ಯಾವುದು ಅಂದರೆ ಪಂಚಮಹಾಭೂತಗಳಲ್ಲಿರುವಂತಹ ಏನು ತಮೋಗುಣವಿದೆ, ಅದರಲ್ಲಿಯ ತಮೋಗುಣವೇನಿದೆ ನೋಡಿ, ಅದರಿಂದ ಹುಟ್ಟಿದ್ದು. ಅದರ ಅಭಿಮಾನಿನಿ ಕಪ್ಪು, ಅತೀ ಕಪ್ಪು, ನಿಮಗೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಕಪ್ಪಾಗಿರುವಂತಹ ಒಂದು ದೈತ್ಯಳು ಅವಳು. ಅದಕ್ಕೆ ಆ ವಿದ್ಯೆಗೆ ಅಭಿಮಾನಿ. ಅವಳ 5 ವಿಭಾಗಗಳು: ಅವಿದ್ಯಾ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ. ಅದನ್ನು ನಾನಾ ವಿಧವಾಗಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅವೆಲ್ಲ ತುಂಬ ಕಷ್ಟ. ಅವಿದ್ಯಾ, ಅಸ್ಮಿತಾ, ರಾಗದ್ವೇಷ, ಅಭಿನಿವೇಶ ಅಂತ ಪತಂಜಲಿ, ಅದನ್ನು ನಾವು ಅಂಶತಃ ಒಪ್ಪಿಕೊಂಡಿದ್ದೇವೆ. ಕತ್ತಲು ಅದು ಒಂದು ಇತ್ಯಾದಿಯಾಗಿ ಹೇಳ್ತಾರೆ. ಅದೆಲ್ಲ ಇರಲಿ. ಮೂರ್ಛೆ ಇತ್ಯಾದಿ ಅವೆಲ್ಲ ವಿಷಯಗಳಿರಲಿ. ಹೀಗೆ ಈ ಎಲ್ಲ ಪ್ರಾಕೃತವಾದ ಸರ್ಗಗಳನ್ನು ಹೇಳಿ ವೈಕೃತವಾದ ಸರ್ಗವನ್ನು ಹೇಳ್ತಾರೆ. ವೈಕೃತವಾದ ಸರ್ಗಗಳೇನಿವೆ ನೋಡಿ, ಅದರಲ್ಲಿ ಗಿಡಗಳ ಸೃಷ್ಟಿ ಇದು ಮುಖ್ಯ ಸರ್ಗ. ಆ ಮುಖ್ಯ ಸರ್ಗವನ್ನು ಮೊದಲಿಗೆ 7ನೇದ್ದು, ಅದರಲ್ಲಿ ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ, ವಿರುಧ, ದ್ರುಮ ಎಂಬುದಾಗಿ 6 ಭಾಗಗಳು. ವನಸ್ಪತಿ ಅಂದ್ರೇನು? ಹೂವಿಲ್ಲದೆ ಹಣ್ಣು ಕೊಡುವಂಥದ್ದು. ಬಾಟನಿ ಸೂಕ್ಷ್ಮವಾದ ಮಾತುಗಳನ್ನು ಹೇಳ್ತಾರೆ, ಮೂಲ ಮಾತುಗಳನ್ನು ಹೇಳ್ತಾರೆ. ಹೂವಿಲ್ಲದೆ ಹಣ್ಣು ಕೊಡುವಂತಹ ಏನು ಗಿಡಗಳಿವೆಯೋ ಅವುಗಳು ವನಸ್ಪತಿ. ಔಷಧಿ ಅಂದ್ರೇನು ನೋಡಿ, ಎಷ್ಟು ವಿಚಿತ್ರವಾಗಿದೆ. ಈ ದೊಡ್ಡ ದೊಡ್ಡ ಗಿಡಗಳೆಲ್ಲ ಮಾವಿನ ಗಿಡ ಹಣ್ಣು ಕೊಟ್ಟ ತಕ್ಷಣಕ್ಕೆ ಮಾವಿನ ಗಿಡ ಕಮರಿ ಹೋಗುತ್ತಾ? ಇಲ್ಲ. ಆದರೆ ಜೋಳದ ಗಿಡ, ಅಕ್ಕಿಯ ಗಿಡ, ಗೋಧಿಯ ಗಿಡ ಇದೇನಾಗ್ತದೆ? ಜೋಳ ಬಂತು, ತೆನೆ ಬಂತು, ಮುಗಿತು, ಅದರ ಕೆಲಸವೇ ಮುಗಿತು. ಫಲಪಾಕಾಂತಹ ಔಷಧಯ, ಫಲದ ಪಾಕವಾಗುವವರೆಗೆ ಮಾತ್ರ ಔಷಧಿ, ಆಮೇಲೆ ಹೋಯಿತು. ಲತಾ ಪರಾರೋಹಣಾಪೇಕ್ಷಾ, ಇನ್ನೊಂದು ಆಶ್ರಯ ಬೇಕು, ಅದೇ ಲತಾ, ಇನ್ನೊಬ್ಬರನ್ನು ಆಶ್ರಯಿಸಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಲತಾ ಅಂತ ಕರೀತಾರೆ. ಗಂಡನ ಆಶ್ರಯದಲ್ಲಿ ಇರುವವರು ಲತಾ. ವೇಣು ಅಂದರೆ ಬಿದಿರು, ಅದು ಗೊತ್ತು ನಿಮಗೆ. ಗುಲ್ಮ, ಬುಷ್, ಶ್ರಬ್, ಆ ಶ್ರಬ್ಬಿಗೆ ಗುಲ್ಮ ಅಂತ ಕರೀತಾರೆ. ಕಾಂಡ, ಕೇವಲ ಕಾಂಡಗಳು, ಎಲೆ ಪ್ರಧಾನವಲ್ಲ, ಹಣ್ಣು ಹೂಗಳಂತೂ ಇರುವುದಿಲ್ಲ, ಕಾಂಡಗಳೇ ಮುಖ್ಯ, ದೊಡ್ಡ ಕಾಯ ಅನ್ನುವುದೇ ಇರುವುದಿಲ್ಲ. ಆಮೇಲೆ ದ್ರುಮ, ಗಿಡಗಳು, ಅವು ಏನು? ವೃಕ್ಷ ಅಂದರೆ ಪುಷ್ಪೈ ಫಲಂತಿ, ಮೊದಲು ಹೂವಾಗತ್ತೆ, ಆಮೇಲೆ ಹಣ್ಣಾಗತ್ತೆ. ಅಂತಹ ಮಾವಿನ ಗಿಡ ಮೊದಲಾದ. ತ್ವಕ್ಸಾರ ಅಂತನ್ನೋದು ಸ್ಪಷ್ಟ. ವೇಣು ಅಥವಾ ಬಾಳಿನ ದಿಂಡು, ಅದು ಬರೀ ಚರ್ಮವೇ ಇರ್ತದೆ, ಸುಲಿತ ಇತ್ಯಾದಿ. ಇವೇನು ಮಾಡ್ತವೆ ಅಂದರೆ ಇದು ಉತ್ಸ್ರೋತಸಃ. ಪ್ರಾಯ ಇವುಗಳು ಯಜ್ಞಯಾಗಾದಿಗಳಿಗೆ, ಸಜ್ಜನರಿಗೆ ಉಪಯುಕ್ತವಾದದ್ದರಿಂದ ಸದ್ಗತಿಯನ್ನು ಹೊಂದುತ್ತವೆ. ಇದಕ್ಕೆ ಯಾರೋ ಏನೋ ಪಾಪ ಇವತ್ತಿನ ಏನೇನೋ ಪ್ರಭಾವವಾಗತ್ತೆ ನೋಡಿ.
ವೈದಿಕರಿಗೂ ಕೆಟ್ಟ ಪ್ರಭಾವವಾಗಬಾರದು ಅಂತೇನಿಲ್ಲ. ಹಾಗಾಗಿ ಪ್ರಭಾವವಾಗಿ ಈ ಸ್ರೋತಸ್ ಅಂತನ್ನುವ ಶಬ್ದಕ್ಕೆ ಅರ್ಥವನ್ನು ತಪ್ಪು ಮಾಡಿಕೊಂಡು ಏನೋ ಅರ್ಥ ಮಾಡಿದ್ದಾರೆ. ಉತ್ಸ್ರೋತಸ್ ಅಂದ್ರೆ ಏನು ಕೆಲವರು ಹೇಳೋದು ಅಂತ ನಾನು ಕೇಳಿದ್ದೀನಿ. ನಾನೇನು ಕೇಳಿಲ್ಲ, ನಾನೇನು ನೋಡಿಲ್ಲ, ಆದರೆ ಕೆಲವರು ಹೇಳಿದ್ದನ್ನು ನಾನು ಹೀಗೆ ಕೇಳಿದ್ದು. ಅವರು ವ್ಯಾಖ್ಯಾನ ಮಾಡ್ತಾರಂತೆ, ಆಧುನಿಕರು ಹೀಗೆ ವ್ಯಾಖ್ಯಾನ ಮಾಡ್ತಾರಂತೆ. ಉತ್ಸ್ರೋತಸ್ ಅಂದರೆ ಕೆಳಗಿನಿಂದ ನೀರನ್ನು ಎಳೆದು ಕುಡಿಯುತ್ತವೆ ಗಿಡಗಳು, ಆದ್ದರಿಂದ ಕೆಳಗಿನಿಂದ ಮೇಲೆ ಬಂತು. ಅರವಾಕ್ ಸ್ರೋತಸ್ ಅಂದರೆ ನಾವು ತಿನ್ನೋದು ಮೇಲಿನಿಂದ, ಅದು ಪುರುಷವಾಗಿ ಕೆಳಗಿನಿಂದ ಹೋಗುತ್ತೆ, ಆದ್ದರಿಂದ ಅರವಾಕ್ ಸ್ರೋತಸ್. ತಿರ್ಯಕ್ ಸ್ರೋತಸ್ ತಿನ್ನೋದು ಮುಖದಿಂದ, ಪುರುಷವಾಗಿ ಹೋಗುವುದು ಹಿಂದಿನಿಂದ. ಇದು ಯಾವುದು? ಪ್ರಾಣಿ. ಪ್ರಾಣಿಗಳು ತಿರ್ಯಕ್ ಸ್ರೋತಸ್. ಉತ್ಸ್ರೋತಸ್ ಗಿಡಗಳು, ಅರವಾಕ್ ಸ್ರೋತಸ್ ಮನುಷ್ಯರು, ತಿರ್ಯಕ್ ಸ್ರೋತಸ್ ಪ್ರಾಣಿಗಳು. ಹೀಗೆ ಅಂತ ಶ್ರೀಮದಾಚಾರ್ಯರು ಇದಕ್ಕೆ ವಿಪರೀತವಾಗಿ, ವಿಚಿತ್ರವಾಗಿ, ಅದ್ಭುತವಾಗಿ, ಅದೂ ಧರ್ಮಾಧರ್ಮಗಳಿಗೆ ಸಂಬಂಧಪಟ್ಟಂತೆ ವ್ಯಾಖ್ಯಾನ ಮಾಡಿದ್ದರೂ ಈ ತರಹದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಪ್ರಾಯ ತಲೆ ಕೆಟ್ಟಿದೆಯೋ ಅಥವಾ ಹೊಸದಾಗಿ ತಾನೊಂದು ಅರ್ಥವನ್ನು ಶ್ರೀಮದಾಚಾರ್ಯರ ಸರತೂಕವಾಗಿ ಹೇಳಬೇಕು ಅಂತನ್ನುವ ಚಾಪಲವೋ ಗೊತ್ತಿಲ್ಲ. ಹೀಗೆ ಹೇಳುವುದಾದರೆ ಊರ್ಧ್ವಸ್ರೋತಸ್ ಅಂತ ದೇವತೆಗಳಿಗೆ ಹೆಸರು. ಅವರೇನರ್ಥ? ಊರ್ಧ್ವಸ್ರೋತಸ್ ಅಂದರೆ ಊರ್ಧ್ವಸ್ರೋತಸ್ ಅಂದ್ರೆ ಏನರ್ಥ? ಕೆಳಗಿನಿಂದ ತಿಂದು ಮೇಲಿನಿಂದ ವಾಂತಿ ಮಾಡ್ಕೊಳ್ತಾರೆ ಅವರು. ಏನು ಹುಚ್ಚರಾಗಿ ಮಾತಾಡೋದು? ಉತ್ಸ್ರೋತಸ್ ಅಂದ್ರೆ ಏನರ್ಥ? ಕಾಲಿನಿಂದ ಪಾದಗಳಿಂದ ಕುಡಿಬೇಕು, ಕಾಲಿನಿಂದ ಬೇರಿನಿಂದ ನೀರನ್ನು ಕುಡಿತದೆ, ಆದ್ದರಿಂದ ಗಿಡಗಳಿಗೆ ಉತ್ಸ್ರೋತಸ್ ಅಂತ ಕರೆದ್ರಿ. ಊರ್ಧ್ವಸ್ರೋತಸ್ ಅಂತ ಅದಕ್ಕೂ ಅದೇ ಸಮಾನವಾದ ಅರ್ಥ. ಹಾಗಾದ್ರೆ ಅದರ ಅರ್ಥ ಏನು? ದೇವತೆಗಳು ಕೆಳಗಿನಿಂದ ತಿಂತಾರೆ, ಬಾಯಿಯಿಂದ ವಾಂತಿ ಮಾಡ್ಕೊಳ್ತಾರೆ, ಹಾಗತ್ತ ಅರ್ಥ. ಏನು ಇಂಥ ಮೂರ್ಖತನದ ವ್ಯಾಖ್ಯಾನಗಳನ್ನು ಮಾಡೋದು? ಶ್ರೀಮದಾಚಾರ್ಯರು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿರುವಾಗ. ಆದ್ದರಿಂದ ಸರಿಯಾಗಿ ಅರ್ಥವನ್ನು ತಿಳಿಬೇಕು. ಅದಕ್ಕಾಗಿ ಹೇಳ್ತಾರೆ ತಿರಶ್ಚಾಮ್ ಅಷ್ಟಮ ಸರ್ಗ. ಈ ಉತ್ಸ್ರೋತಸ ಅಂತ ತಮಃಪ್ರಾಯ. ಅಜ್ಞಾನ ಹೆಚ್ಚಿದೆ, ಅಜ್ಞಾನ ಜಾಸ್ತಿ, ಜ್ಞಾನ ಕಮ್ಮಿ ಇದೆ. ಜ್ಞಾನ ಇಲ್ಲ ಅಂತಿಲ್ಲ, ಬಹಳ ಸ್ವಲ್ಪ. ಅಂತಸ್ಪರ್ಶಾಹ, ಒಳಗಿನಿಂದ ಅವರಿಗೆ ವೇದನೆ ಇದೆ, ಅನುಭವ ಇದೆ. ಗಿಡಗಳಿಗೆ ವಿಶೋಷಿಣ, ನೀರಿಲ್ಲದೆ ಇದ್ದರೆ ಒಣಗಿ ಹೋಗ್ತವೆ. ತಿರ್ಯಕ್ ಪ್ರಾಣಿಗಳ ಸ್ರೋತ ಸೃಷ್ಟಿ ಏನಿದೆ ಅದು ಬಹಳ ವಿಸ್ತಾರವಾದದ್ದು. ಅವಿಧ, ಶಾಸ್ತ್ರದಿಂದ ಯುಕ್ತಿಗಳಿಂದ ಹೆಚ್ಚು ತಿಳುವಳಿಕೆ ಅವುಗಳಿಗೆ ಇಲ್ಲ. ಭೂರಿ ತಮಸಃ, ಹೆಚ್ಚು ಅಜ್ಞಾನ. ಘ್ರಾಣಜ್ಞಾಹ, ಮೂಗಿನಿಂದ ತಾವು ಅರ್ಥವನ್ನು ಮಾಡಿಕೊಳ್ತವೆ. ಅನೇಕ ಪ್ರಾಣಿಗಳಿವೆ, ವಾಸನೆಯಿಂದ ತಿಳಿದುಕೊಳ್ತವೆ. ಘ್ರಾಣಜ್ಞಾಹ. ಹೃದಯವೇದಿನಃ, ಹೃದ್ಗಮವಾದಂತಹ ವಸ್ತುವಾಗಿ ತಿಳಿದುಕೊಳ್ತವೆ. ಆ ವಿಧವಾದಂತಹ ಜ್ಞಾನ ಅವಕ್ಕುಂಟು. ಅವು ಯಾವುವು ಅನ್ನುವುದನ್ನೆಲ್ಲ ಹೇಳ್ತಾರೆ. ಅರ್ವಾಕ್ ಸ್ರೋತಸ್. ತಿರ್ಯಕ್ ಸ್ರೋತಸ್ ಅಂತಂದರೆ ಮತ್ತೆ ಮತ್ತೆ ಇಲ್ಲೇ ಹುಟ್ಟುವುದು, ಇಲ್ಲೇ ಸಾಯೋದು, ಇಲ್ಲೇ ಹುಟ್ಟೋದು, ಇಲ್ಲೇ ಸಾಯೋದು. ಉತ್ಸ್ರೋತಸ್ ಅಂದರೆ ಯಜ್ಞಯಾಗಾದಿಗಳಿಗೆ ಉಪಯೋಗಿಯಾಗತ್ತೆ, ಆದ್ದರಿಂದಾಗಿ ಗಿಡ ಮರಗಳು ಧಾನ್ಯ ದವಸಗಳು ಸಜ್ಜನರಿಗೆ ಉಪಕಾರಿಯಾಗುತ್ತವೆ, ಆದ್ದರಿಂದ ಸದ್ಗತಿಯನ್ನು ಹೊಂದುತ್ತವೆ. ಸ್ರೋತಸ್ ಅಂದರೆ ಗಮ್ಯ, ಉತ್ತಮವಾದಂತಹ ಸ್ರೋತಸ್ಸು ಉಳ್ಳದ್ದು ಗಿಡಗಳು. ಊರ್ಧ್ವ ಸ್ರೋತಸ್ ಅಂದರೆ ಭಾರೀ ಶ್ರೇಷ್ಠವಾದ ಗಮ್ಯವಾದದ್ದು ಇದ್ದವರು, ಮೋಕ್ಷವನ್ನು ಹೊಂದುವವರು ದೇವತೆಗಳು. ಅರ್ವಾಕ್ ಸ್ರೋತಸ್ ಅಂದರೆ ನರಕಗಮ್ಯವಾಗಿ ಉಳ್ಳವರು ಮನುಷ್ಯರು, ದೈತ್ಯರು. ಯಾಕೆ ಮನುಷ್ಯರು ನರಕಗಮ್ಯವಾಗಿ ಉಳ್ಳವರು? ನರಕವೇ ಅವರಿಗೆ ಗಮ್ಯ ಅಂದರೆ ಅವರು ಪ್ರಯತ್ನವನ್ನು ಮಾಡಿ ಕೆಟ್ಟದ್ದನ್ನು ಮಾಡದೇ ಇದ್ದರೆ, ಪಾಪವನ್ನು ಮಾಡದೇ ಇದ್ದರೆ ಆಗ ನರಕ ತಪ್ತದೆ. ಯಾಕೆ ಅಂದರೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಪಾಪದಲ್ಲೇ ಪ್ರವೃತ್ತಿ, ಹೆಚ್ಚು ಪಾಪದಲ್ಲಿ ಪ್ರವೃತ್ತಿ. ಬಿಟ್ಟು ಬಿಡಿ, ಸುಮ್ಮನೆ ಬಿಟ್ಟು ಬಿಡಿ, ಏನೋ ಪಾಪವನ್ನು ಮಾಡ್ತಿರ್ತಾನೆ.
ಶಾಸ್ತ್ರ ವಿರುದ್ಧವಾಗಿಯೇ ವರ್ತನೆ ಮಾಡ್ತಾನೆ. ಹಾಗಾಗಿ ಪಾಪದಲ್ಲಿ ಪ್ರವೃತ್ತಿ ಇರತಕ್ಕಂತಹ ಮನುಷ್ಯನಾದ್ದರಿಂದ ಅವನಿಗೆ ಅರ್ವಾಕ್ಸ್ರೋತಸ್, ದೈತ್ಯರು ಅರ್ವಾಕ್ಸ್ರೋತಸ್. ಆದ್ದರಿಂದ ಮನುಷ್ಯರು ಅರ್ವಾಕ್ಸ್ರೋತಸ್, ದೇವತೆಗಳು ಊರ್ಧ್ವಸ್ರೋತಸ್ ಅಥವಾ ಉತ್ಸ್ರೋತಸ್, ಗಿಡಗಳು ಪ್ರಾಣಿಗಳು ತಿರ್ಯಕ್ಸ್ರೋತಸ್ ಎಂಬುದಾಗಿ 4 ವಿಭಾಗಗಳು. ಅವುಗಳನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಬೇಕಾದಷ್ಟು ತಿಳಿಯಬೇಕಾದದ್ದು. ಇಂಥ ಅದ್ಭುತವಾದ ಪದಾರ್ಥವನ್ನು ಸೃಷ್ಟಿ ಮಾಡಿದ ಭಗವಂತ ಸರ್ವೋತ್ತಮ. ಆ ಭಗವಂತ ಬ್ರಹ್ಮದೇವರನ್ನು ನಿಮಿತ್ತ ಮಾಡಿಕೊಂಡು ಸೃಷ್ಟಿ ಮಾಡಿದ. ದೇವತೆಗಳು ನೋಡಬಹುದು, ಮನುಷ್ಯರು ಕೂಡ ಯಜ್ಞಯಾಗಾದಿಗಳನ್ನು ಮಾಡಿ ದೇವಲೋಕಕ್ಕೆ ಹೋದಾಗ ಯಾವ ಸೂಕ್ಷ್ಮವಾದ ಪದಾರ್ಥವನ್ನು ಕಣ್ಣಾರೆ ನೋಡಬಹುದೋ ಅದಕ್ಕೆ ಪರಮಾಣು ಅಂತ ಕರೀಬೇಕು. ಇದು ಶಾಸ್ತ್ರ. ಈ ವಿಧವಾದಂಥದ್ದು ಪರಮಾಣು. ಆ ಪರಮಾಣುವಿನಲ್ಲಿ 6 ಭಾಗಗಳು ಮಿನಿಮಮ್ ಇದೆ. ಅಲ್ಲ, 6 ಅಲ್ಲ 8 10 ಭಾಗ ಮಿನಿಮಮ್ ಇದೆ ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಇರಲಿ. ಇನ್ನು ಇದು ಪರಮ ಅಣು. ಪರಮ ಅಣು ಸಣ್ಣದಾದದ್ದು. ಪರಮ ಮಹತ್ ಅತೀ ದೊಡ್ಡದಾದದ್ದು. ಯಾರು? ಅತೀ ದೊಡ್ಡದಾದದ್ದು ಅಂದರೆ ಭಗವಂತ. ಅನಂತ ಗುಣಪೂರ್ಣ, ಸರ್ವದೇಶ ವ್ಯಾಪ್ತ, ಅನಂತ ಕಾಲದಲ್ಲಿ ಇದ್ದವ. ಈ ವಿಧವಾದ ತ್ರಿವಿಧ ಅನಂತ್ಯವನ್ನು ಪಡೆದವ ಭಗವಂತ. ಆ ಭಗವಂತ ಯಾರು ಅಂದರೆ ಇನ್ಯಾವುದಲ್ಲ, ಎಲ್ಲ ರೂಪಗಳೂ ಇವೆ. ಮುಖ್ಯವಾಗಿ ಒಂದು ರೂಪ, ಅದು ನಾರಾಯಣ. ಅದನ್ನು ಹೇಳ್ತಾರೆ ನಿರ್ದೋಷನಾಗಿರುವ ಒಂದು. ಎರಡನೆಯದಾಗಿ ಮಹದಾದಿ ತತ್ವಗಳಲ್ಲಿ ಅಂತರ್ಯಾಮಿಯಾಗಿ ಇಲ್ಲದಿರುವ. 3 ಜಗತ್ತಿಗೆ ಆವರಕವಾದ ವಾಸುದೇವಾದಿ ರೂಪವಲ್ಲದಿರುವ. 4 ಅವಿಶೇಷ, ಅಂತಹ ಸಣ್ಣ ಪುಟ್ಟ ರೂಪಗಳಿಂದ ಭಿನ್ನವಾದ. ನಿರಂತರ, ಏಕದೇಶವೂ ಅಲ್ಲದ. ಇಂಥ ಏನೊಂದು ನಾರಾಯಣವೆಂಬ ರೂಪವಿದೆಯೋ ಆ ನಾರಾಯಣ ರೂಪ ಇದು ಅದ್ಭುತವಾದಂತಹ ರೂಪ. ಇಲ್ಲೊಂದು ಪ್ರಮೇಯವನ್ನು ನಾವು ನೀವು ಎಲ್ಲರೂ ತಿಳಿಯಬೇಕಾದದ್ದು ಏನು ಅಂದರೆ, ಕೃಷ್ಣ, ರಾಮ, ವೇದವ್ಯಾಸ, ಪರಶುರಾಮ ಇತ್ಯಾದಿ ಆ ರೂಪಗಳು ನಮ್ಮ ಮನೆಗೆ ಬಂದರು ಹೋದರು ಇತ್ಯಾದಿ. ಅದೇನು ಅನಂತವಾಗಿದೆಯೋ ಅಥವಾ ನಮಗೆ ಕಣ್ಣಿಗೆ ಕಾಣುವಂತೆ ಸೀಮಿತವಾಗಿದೆಯೋ ಅಂತ ಪ್ರಶ್ನೆ. ಆಚಾರ್ಯರು ಹೇಳ್ತಾರೆ ಸೀಮಿತವೂ ಆಗಿದೆ, ಅದೇ ರೂಪ ಅನಂತವೂ ಆಗಿದೆ. ಶಕ್ತ್ಯಾತ್ಮನ ಅನಂತವಾಗಿದೆ, ಪ್ರಕಟವಾಗಿ ತೋರುವಂತೆ ಸೀಮಿತವಾಗಿದೆ, ಪರಿಚ್ಛಿನ್ನವಾಗಿದೆ. ಹೀಗೆ ಎರಡೂ ಆಗಿವೆ ಎಂಬುದಾಗಿ ಆಚಾರ್ಯರು ಹೇಳುವರು. ಇದು ದೇಶದಲ್ಲಿ ಮಾತ್ರ ಈ ನಿಯಮವೇ ಹೊರತು ಕಾಲಗುಣಗಳಲ್ಲಿ ಈ ನಿಯಮವಿಲ್ಲ. ಅಂದರೆ 106 ವರ್ಷವೇ ಬದುಕಿದ ಅಂತಲ್ಲ, ಅನಂತ ಕಾಲದಲ್ಲಿದ್ದಾನೆ, ಅನಂತ ಗುಣಗಳಿವೆ. ಈ ಮಾತನ್ನು ಅನುವ್ಯಾಖ್ಯಾನದಲ್ಲೂ ಕೂಡ ವೈಶೇಷಿಕಾಧಿಕರಣದಲ್ಲಿ ಶ್ರೀಮದಾಚಾರ್ಯರು ಸುಂದರವಾಗಿ ವಿವೇಚನೆ ಮಾಡ್ತಾರೆ. ಟೀಕಾಕೃತ್ಪಾದರು ಅದ್ಭುತವಾಗಿ ನಮಗದನ್ನು ತಿಳಿಸ್ತಾರೆ, ಬಹಳ ಅದ್ಭುತವಾಗಿದೆ. ಹೀಗೆ ಕಾಲವೂ ಕೂಡ ಇದೇ ರೀತಿ ಹೇಳಬೇಕಾದದ್ದು. ಕಾಲದ ಅಣುಕಾಲ, ಪರಮಾತ್ಮ ಬಹಳ ಸೂಕ್ಷ್ಮ. ಅಣುಕಾಲ, ಅಣುಕಾಲ ಅಂದ್ರೆ ಏನು? 1 ಸೆಕೆಂಡು ತೆಗೆದುಕೊಳ್ಳಿ. ಒಂದು ಸೆಕೆಂಡು ತೆಗೆದುಕೊಳ್ಳಿ. ಆ ಸೆಕೆಂದಿನಲ್ಲಿ ಸುಮಾರು 16,000 ಭಾಗವೇನೋ ಮಾಡಬೇಕಾಗತ್ತೆ. ಮಾಡಿದರೆ ಏನು ಭಾಗವಾಗುತ್ತೋ ಅದು ಪರಮಾಣು. 16,000 1,600 ಸರಿಯಾಗಿ ನನಗೆ ಅಷ್ಟು ಭಾಗ ಮಾಡಬೇಕಾಗ್ತದೆ. ಅಷ್ಟು ಸೂಕ್ಷ್ಮವಾದಂತಹ ಕಾಲದ ಪರಿಮಾಣಕ್ಕೆ ಅಣುಕಾಲ, ಪರಮಾಣು ಕಾಲ. ಆ ಪರಮಾಣು ಕಾಲವೇನಿದೆ, ಆ ಪರಮಾಣು ಕಾಲದಲ್ಲೂ ಒಂದು ಗಮನದಲ್ಲಿಟ್ಕೊಳ್ರಿ, ನಮಗೆ ಬಹಳ ಸಣ್ಣ ಕಾಲದ ಜ್ಞಾನ ಪರಿಜ್ಞಾನ ಬರುವುದಿಲ್ಲ. ನಮಗೆ ಬಹಳ ಸಣ್ಣ ಕಾಲದ ಪರಿಜ್ಞಾನ ಬರುವುದಿಲ್ಲ. ನಮಗೆ ಸಾಕ್ಷಿಗೆ ಕಥಂಚಿತ್ ಗೋಚರವಾಗ್ತದೆ, ಕಥಂಚಿತ್ ಗೋಚರವಾಗ್ತದೆ, ಆದರೆ ಸ್ಪಷ್ಟವಾಗಿ ಗೋಚರವಾಗುವುದಿಲ್ಲ. ಬುದ್ಧಿಯಲ್ಲಿ ನಾನಾ ವಿಧವಾದ ಕಲ್ಮಶವಿದ್ದದ್ದಕ್ಕಾಗಿ ಆ ನಿರ್ಮಲವಾಗಿ
ಆ ಸೂಕ್ಷ್ಮವಾದ ಕಾಲವನ್ನು ಜ್ಞಾನ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಹಾಗಾಗಿ ಸ್ವಲ್ಪ ಅಸ್ಪಷ್ಟವಾಗಿರ್ತದೆ. ನಾನು ಕೇಳಿದ್ದು, ತಿಳಿದವರು ಹೇಳಿದ್ದು, ಫಿಲ್ಮ್ ಇದೇನು ತೋರಿಸ್ತಾರೆ ಈಗ ಏನಿದೆ ನನಗೆ ಗೊತ್ತಿಲ್ಲ. ಹಿಂದಿನ ಫಿಲ್ಮುಗಳಲ್ಲಿ ಒಬ್ಬ ವ್ಯಕ್ತಿ ಬಂದು ನಿಂತ ಅಂತ ನಮಗೆ ಕಣ್ಣಿಗೆ ಕಾಣಬೇಕಾದರೆ, ಒಂದು ಮನೆ ನಿಂತಿದೆ ಅಂತ ಚಿತ್ರ ನಮಗೆ ಕಣ್ಣಿಗೆ ತೋರಬೇಕಾದರೆ ಅದು 16 ಬಾರಿ ಓಡಬೇಕದು. 16 ಬಾರಿ ಓಡಿದರೆ ಒಂದು ಕ್ಷಣ ನನಗೆ ಇಲ್ಲಿ ಮನೆ ಇದೆ ಅಂತ ಆ ಸ್ಕ್ರೀನಿನ ಮೇಲೆ ಚಿತ್ರ ಕಣ್ಣಿಗೆ ಕಾಣ್ತದೆ. ಸ್ಕ್ರೀನಿನ ಮೇಲೆ ಚಿತ್ರ ಒಂದು ಕ್ಷಣ ನನಗೆ ಕಣ್ಣಿಗೆ ಕಾಣಿಸುವಷ್ಟು ಹೌದು ಬಂತು ಅಂತ ಕಾಣಿಸಬೇಕಾದರೆ 16 ಸಲ ಆ ಫಿಲ್ಮು ರಿಪೀಟ್ ಆಗಬೇಕು. ಸೇಮ್ ಫಿಲ್ಮ್ ಹ್ಯಾಸ್ ಟು ರಿಪೀಟ್ ಅಂತ ನಾನು ಕೇಳಿದ್ದೇನೆ. ಅಂದ್ರೆ ಅರ್ಥ ಏನು? 16 ಸಲ ಅದು ರಿಪೀಟ್ ಆಗದೇ ಇದ್ದರೆ ಅದರ ಮಧ್ಯದಲ್ಲಿ ಏನು ಪರ್ಫೊರೇಷನ್ ಇರುತ್ತೋ ಅದೆಲ್ಲ ಕಾಣ್ತಾ ಕೂಡ್ತದೆ. ಒಂದು ಫಿಲ್ಮು ಇನ್ನೊಂದು ಫಿಲ್ಮು ಅದು ಕಾಣ್ತದೆ ಮಧ್ಯದಲ್ಲಿ. ಅಥವಾ ಬ್ಲ್ಯಾಕ್ಔಟ್ ಆಗಬೇಕು, ಇಲ್ಲವೇ ಪರ್ಫೊರೇಷನ್ ಕಾಣಬೇಕು. ಪರ್ಫೊರೇಷನ್ ಕಾಣಬೇಕು, ಬ್ಲ್ಯಾಕ್ಔಟ್ ಆದರೂ ಆಗಬೇಕು. ಆ ಚಿತ್ರವಂತೂ ಕಾಣುವುದಿಲ್ಲ. ಆದ್ದರಿಂದ 16 ಸಲ ಒಂದು ಸೆಕೆಂಡಿನಲ್ಲಿ ತಿರುಗಬೇಕಾದರೆ 1 ಸೆಕೆಂಡಿನಲ್ಲಿ ನಾವು ಆ ಪದಾರ್ಥವನ್ನು ನೋಡಬೇಕಾದರೆ ಅಂದಮೇಲೆ ಇಷ್ಟು ನಮ್ಮ ಚಕ್ಷುರಾದಿ ಇಂದ್ರಿಯಗಳ ಜ್ಞಾನದ ಶಕ್ತಿ ಅಷ್ಟು ಸೂಕ್ಷ್ಮ. 1 ಸೆಕೆಂಡಿನಲ್ಲಿ ನಮಗೇನಾದರೂ ಸ್ಪರ್ಶವಾದರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೂ ಅತಿ ಅಲ್ಪ ಕಾಲದಲ್ಲಿ ನಮಗೇನಾದರೂ ಕೆಂಡ, ಥಂಡಿ, ಆಯಿಸು ಹತ್ತಿ ಹೋದರೆ ನಮಗೆ ಗೊತ್ತಾಗೋದೇ ಇಲ್ಲ. ಸ್ವಾಮಿಗಳು ಕೊಡುವ ಮುದ್ರೆ ಯಾಕೆ ಹತ್ತದೆ ಅಂದರೆ, ಚುರುಚುರು ಅನ್ನೋದಕ್ಕೆ ಕಾರಣವೇನು ಅಂದರೆ 1 ಸೆಕೆಂಡು 2 ಸೆಕೆಂಡು ಸ್ಪರ್ಶವಾಗ್ತದೆ. ಆದ್ದರಿಂದ ನಮಗೆ ಅದರ ಅನುಭವ ಬರ್ತದೆ. ಅಷ್ಟೂ ಬಾರದಂತೆ ಮುದ್ರಾಧಾರಣವಾಗ್ತಿತ್ತು ಅಂದರೆ ಬಿಸಿನೇ ತಾಗ್ತಿರಲಿಲ್ಲ. ಹೀಗೆ ಎಲ್ಲ ವಸ್ತುಗಳು ನಮ್ಮ ಇಂದ್ರಿಯಕ್ಕೆ ಇಷ್ಟಿಷ್ಟು ಕಾಲದಲ್ಲಿದ್ದರೇನೆ ಅವು ಗೋಚರವಾಗ್ತದೆ, ಇಲ್ಲದೆ ಅಂದರೆ ಇಲ್ಲ. ಆದರೆ ಭಗವಂತ ಮಾತ್ರ ಅಣುಕಾಲದಲ್ಲಿದ್ದು ಅಣುಕಾಲವನ್ನು ಪರಿಪೂರ್ಣವಾಗಿ ಅನುಭವಿಸ್ತಾನೆ. ಪರಿಪೂರ್ಣವಾಗಿ ಭೋಗಿಸ್ತಾನೆ, ಸ್ಪಷ್ಟವಾಗಿ. ಇಂಥ ಅದ್ಭುತವಾದಂತಹ ಭಗವಂತನ ಸಾಮರ್ಥ್ಯ ಅಂತನ್ನುವುದಾಗಿ ಹೇಳ್ತಾರೆ. 2 ಪರಮಾಣುಗಳು ಸೇರಿದರೆ ಒಂದು ಅಣು, 3 ಅಣುಗಳು ಸೇರಿದರೆ ಒಂದು ತ್ರೆಸರೇಣು, 3 ತ್ರೆಸರೇಣುಗಳು ಸೇರಿದರೆ ಒಂದು ತ್ರುಟಿ, ಆ 3 ತ್ರುಟಿಗಳು ಸೇರಿದರೆ ಒಂದು ಲವ, 3 ಲವಗಳು ಸೇರಿದರೆ ಒಂದು ನಿಮೇಷ, 3 ನಿಮಿಷಗಳು ಸೇರಿದರೆ ಒಂದು ಕ್ಷಣ, 5 ಕ್ಷಣಗಳು ಸೇರಿದರೆ ಒಂದು ಕಾಷ್ಟ, 15 ಕಾಷ್ಟಗಳು ಸೇರಿದರೆ ಒಂದು ಲಘು. ಒಂದು ಲಘು ಅಂತಂದರೆ 1.6 ಮಿನಿಟ್ಸ್. 15 ಲಘು ಅಂತಂದರೆ ಒಂದು ನಾಡಿ ಘಟಿಕ. 2 ನಾಡಿ ಎಂದರೆ 2 ಘಟಿಕ ಎಂದರೆ 48 ನಿಮಿಷದ ಮುಹೂರ್ತ. 6 ನಾಡಿ ಅಥವಾ 7 ನಾಡಿಗಳಾದರೆ ಒಂದು ಪ್ರಹರ, ದಿವಸದ ಪಂಚಮ ಭಾಗ. ಅದು ಮಾಸಗಳ ಬದಲಾವಣೆಯಾದಂತೆ ಹಗಲು ರಾತ್ರಿಗಳಲ್ಲಿ ವ್ಯತ್ಯಾಸವಾಗುತ್ತಲ್ಲ. ಹೆಚ್ಚು ಹಗಲು, ಕಮ್ಮಿ ರಾತ್ರಿ, ಕಮ್ಮಿ ಹಗಲು, ಹೆಚ್ಚು ರಾತ್ರಿ, ಅದೆಲ್ಲ ತಕ್ಕಂತೆ 6, 7 ಅನ್ನುವುದಾಗಿ ಹೇಳ್ತಾರೆ. ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಶ್ಚತುರಂಗುಲೈಃ ಸ್ವರ್ಣಮಾಶೈಃ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲಂ ಪಿಬೇತ್. 4 ಸ್ವರ್ಣಮಾಶಗಳು. ಮಾಷ ಅಂತನ್ನೋದು ಆಗಿನ ಕಾಲದ ಒಂದು ಪರಿಮಾಣ, ಇಷ್ಟೇ ತಿಳಿಬೇಕು. 4 ಮಾಷಗಳು ಬಂಗಾರದ ಮಾಷ. ಆ ಶುದ್ಧವಾದ ಬಂಗಾರದ ಮಾಷವನ್ನು 4 ತೆಗೆದುಕೊಂಡು ಆ 4 ಬಂಗಾರದ ಮಾಷವನ್ನು 4 ಅಂಗುಲ ಎತ್ತರವಾಗಿ ಮಾಡಬೇಕು. 1 ಅಂಗುಲ, 2 ಅಂಗುಲ, 3 ಅಂಗುಲ, 4 ಅಂಗುಲ ತಿಳಿಯೋದಕ್ಕೆ. ಇದು ನಿಜವಾಗಲ್ಲ. ಇಷ್ಟು ಎತ್ತರವಾಗಿ ನಾವು ಮಾಡಬೇಕು.
ಮಾಡಿದಾಗ ಚತುರಂಗಲೈಹಿ ಇಂಥ ಮಾಸ 4 ಮಾಸಗಳಿಂದ ಮಾಡಿದ ಒಂದು ದಂಡವನ್ನು ತೆಗೆದುಕೊಂಡು ಕೃತಚ್ಛಿದ್ರಂ. ಅದು ಎಂಥದ್ದು ಅಂತಂದರೆ 12 ಫಲಗಳಿಂದ ನಿರ್ಮಾಣ ಮಾಡಿದ ಒಂದು ಘಟ. ಆ ಘಟಕ್ಕೆ ಇದನ್ನು ತೂತು ಹಾಕಬೇಕು. ಅದು ಎಷ್ಟು ಛಿದ್ರವಾಗತ್ತೋ ಅಷ್ಟು ಛಿದ್ರವನ್ನು ಪ್ರಸ್ಥವೆಂಬ ಪರಿಮಾಣದ ನೀರಿನಲ್ಲಿ ಆ ಘಟವನ್ನು, ಬಂಗಾರದ ಘಟವನ್ನು ಇಡಬೇಕು. ಇಟ್ಟಾಗ ಅದು ನೀರು ಒಳಗೆ ಬರುವುದು, ಅಷ್ಟೆಲ್ಲ ನೀರನ್ನು ಕುಡಿಯುವುದಕ್ಕೆ ಎಷ್ಟು ಹೊತ್ತು ಹಿಡಿಯುತ್ತೋ ಆ ಹೊತ್ತಿಗೆ ಘಟಿಕಾ ಎಂದು ಕರೀತಾರೆ. ತಿಳಿಲಿಲ್ಲ ಅಂತ ಅನ್ನೋದೇ ಸಂತೋಷದ ವಿಷಯ. ಆದ್ದರಿಂದ ಮುಂದೆ ಹೋಗ್ತೀನಿ. ಯಾಮಾಶ್ಚತ್ವಾರಶ್ಚತ್ವಾರ ಮರ್ತ್ಯಾನಾಮ ಹನಿ ಉಭೆ ಪಕ್ಷ ಪಂಚದಶಾಹಾನಿ 15 ದಿವಸಗಳಿಗೆ ಒಂದು ಪಕ್ಷ, ಶುಕ್ಲ ಕೃಷ್ಣ ಅಂತ 2. ಅವುಗಳ ಸಮುಚ್ಚಯವೇ ಮಾಸ. ಮಾಸ ಎಂದರೆ ದೇವತೆಗಳಿಗೆ ಪಿತೃಗಳಿಗೆ ಅಹರ್ನಿಶ ಒಂದು ಹಗಲು, ಒಂದು ದಿವಸ. ಶುಕ್ಲ ಪಕ್ಷ ಪಿತೃಗಳಿಗೆ ಹಗಲು, ಕೃಷ್ಣ ಪಕ್ಷ ರಾತ್ರಿ. ಹೀಗೆ 2 ಮಾಸಗಳಾದರೆ ಋತು, 3 ಋತುಗಳಾದರೆ ಒಂದು ಅಯನ, ದಕ್ಷಿಣ, ಉತ್ತರಾಯಣ. ಅವು 2 ಆದರೆ ಆಗ ಒಂದು ವರ್ಷ. ಆ ವರ್ಷ ಅಂತನ್ನುವುದು 5 ವಿಧ. ಸಂವತ್ಸರ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ. ಸೂರ್ಯ ಮೇಷರಾಶಿಯಲ್ಲಿ ಇಂಥ ದಿವಸ ಬಂದ. ಮೇಷರಾಶಿಯಿಂದ ವೃಷಭ, ವೃಷಭದಿಂದ ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಮುಗಿಸುವುದಕ್ಕೆ ಮತ್ತೆ ಮೇಷದಲ್ಲಿ ಪ್ರಾರಂಭವಾಗುವುದಕ್ಕೆ ಎಷ್ಟು ದಿನಗಳು ಬೇಕೋ ಅಷ್ಟು ದಿನಗಳು ಅವು ವತ್ಸರ ಅಂತ ಕರೀತಾರೆ. ಸಂವತ್ಸರ. ಪರಿವತ್ಸರ ಅಂತಂದರೆ ಗುರು ಬೃಹಸ್ಪತಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಯಲ್ಲಿ ಹೋಗುವುದಕ್ಕೆ ಎಷ್ಟು ದಿನಗಳು ಬೇಕೋ ಅದು ಪರಿವತ್ಸರ. ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗಿನ ಕಾಲವೇನಿದೆ ಇದು ಹೆಚ್ಚು ಕಡಿಮೆ 1 ತಿಂಗಳು. ಆ ಕಾಲ 27 ದಿವಸ ಹೆಚ್ಚು ಕಡಿಮೆ. ಆ ಕಾಲ 12 ಸಲ ತಿರುಗಿದರೆ, ಇವತ್ತು ಅಶ್ವಿನಿ ನಕ್ಷತ್ರ, ಇನ್ನು 12ನೇ ಸಲ ರೇವತಿ ನಕ್ಷತ್ರ ಮುಗಿದಾಗ ಏನು ಕಾಲ ಬರ್ತದೋ ಅದು ಇಡಾವತ್ಸರ. ಪ್ರತಿಪತ್ತಿಥಿ, ಶುಕ್ಲ ಪ್ರತಿಪತ್ತಿಥಿ 12 ಸಲ ತಿರುಗಿದರೆ ಏನು ಕಾಲ ಬರುತ್ತದೋ ಅದು ಸಂವತ್ಸರ, ಅನುವತ್ಸರ. 360 ದಿನಗಳು ಕಣ್ಣು ಮುಚ್ಚಿ, ಭಾಳ ವಿಚಾರ ಮಾಡಲಿಕ್ಕಿಲ್ಲ ಅಂತನ್ನುವುದೇನಿದೆ ಇದು ವತ್ಸರ ಎಂಬುದಾಗಿ ನಮ್ಮಲ್ಲಿ 5 ತರಹದ ವತ್ಸರಗಳನ್ನು, ವರ್ಷಗಳನ್ನು ಹೇಳ್ತಾರೆ. ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಅದ್ಭುತವಾದಂಥದ್ದು. ಕೃತತ್ರೇತಾದ್ವಾಪರ ಕಲಿ ಅಂತನ್ನುವ 4 ಯುಗಗಳು. ಆ 4 ಯುಗಗಳಲ್ಲಿ ಕಲಿಯುಗದಲ್ಲಿ 1000 ದೇವಮಾನದಿಂದ ವರ್ಷಗಳು, ದೇವಮಾನದಿಂದ 1000 ವರ್ಷ. ದ್ವಾಪರ ಯುಗದಲ್ಲಿ 2000 ವರ್ಷ, ತ್ರೇತಾಯುಗದಲ್ಲಿ 3000 ವರ್ಷ, ಕೃತಯುಗದೊಳಗೆ 4000 ವರ್ಷ. ಏನು ಅದ್ಭುತ ಇದು ನೋಡಿ ಭಗವಂತನ ಲೀಲೆ. ಅಂದರೆ ಅದರ ಅರ್ಥ ಏನು? 3,60,000 ವರ್ಷಗಳು ಪ್ಲಸ್ ಪ್ಲಸ್ ಸಂಧಿಕಾಲಗಳು ಎಷ್ಟು? 72,000. 36,000 ವರ್ಷಗಳು, 3,60,000 ವರ್ಷ. ಅದರ 2ರಷ್ಟು, 10ನೇ ಭಾಗದ 2ರಷ್ಟು, ಅದು 72,000. ಆ 72,000 ಸೇರಿಸಿದರೆ 4,32,000 ವರ್ಷಗಳಾಯಿತು. ಹಾಗೇ ದ್ವಾಪರ ಯುಗ 2,000 ವರ್ಷ, ಅಂದರೆ 7,20,000. ಅಂದರೆ ಅದಕ್ಕೆ ಸಂಧಿಕಾಲ ಸೇರಿಸಿದರೆ 14,40,000. ಒಟ್ಟಾರೆ 86,40,000 ವರ್ಷ. ಹೀಗೆ ತ್ರೇತಾಯುಗ 12,96,000, ಕೃತಯುಗ 17,28,000. ಒಟ್ಟಾರೆ ಇದೆಲ್ಲ ಸೇರಿದರೆ 43,20,000 ವರ್ಷಗಳಾಯಿತು.
43,20,000 ವರ್ಷಗಳು ಸಂಧಿ ಸಹಿತವಾದ ಚತುರ್ಯುಗ, ಮಹಾಯುಗ. ಈ ಮಹಾಯುಗಗಳೇನಿವೆ, ಈ ಮಹಾಯುಗಗಳು, ಇದರಲ್ಲಿ ಬೇಕಾದಷ್ಟು ಹೇಳಬೇಕಾದದ್ದಿದೆ. ಎಷ್ಟು ಅದ್ಭುತವಾಗಿ ನಾವು ಶ್ರೀಮದಾಚಾರ್ಯ ಹೇಳಿದ್ದಾರೆ, ಯಾದವಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ಹೇಳೋದಕ್ಕೆ ತುಂಬ ಕಷ್ಟ. ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ಪ್ರತ್ಯೇಕವಾಗಿ ನಾನು ಅದನ್ನು ಹೇಳ್ತೇನೆ. ಏನೇನೋ ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಮಾಡಿದರೆ ನಡೆಯುವುದಿಲ್ಲ. ಯಾದವಾರ್ಯರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ 43,20,000 ವರ್ಷದ ಮಹಾಯುಗ 71 ಸಲ ತಿರುಗಿದರೆ ಒಂದು ಮನ್ವಂತರ, ಅಂದರೆ 3,67,20,000 ವರ್ಷ. ಅದನ್ನು 14 ಸಲ ಮಾಡಿದರೆ ಆಗ ಕಲ್ಪ, ಬ್ರಹ್ಮದೇವರ ಒಂದು ಹಗಲು, ಬ್ರಹ್ಮದೇವರ ಒಂದು ರಾತ್ರಿ, ಅಷ್ಟು ದೀರ್ಘ. ತಿಳಿತಾ? ಅಂದರೆ 429,40,80,00,000 ವರ್ಷ. ಇಷ್ಟು ಕಾಲ ಇದು 2 ಸಲವಾದರೆ ಬ್ರಹ್ಮದೇವರ ಒಂದು ದಿನ, ಇಡೀ ದಿವಸ 24 ಗಂಟೆ. ಅಂದರೆ ಇದು 858,81,60,000 ವರ್ಷಗಳು. ಅಂಥದ್ದು 100 ಸಲವಾದರೆ, 100 ವರ್ಷವಾದರೆ ಅಹೋರಾತ್ರ 360 ತಿರುಗಿದರೆ ಆಗ 3,191,73,60,000 ವರ್ಷ. ಅಷ್ಟು ದೀರ್ಘವಾದ ಕಾಲ. ಅದನ್ನು 100 ಸಲ ಮಾಡಿದರೆ, 100 ಗುಣಾಕಾರ ಮಾಡಿದರೆ ಆಗ 3,09,17,376 ಕೋಟಿ ವರ್ಷ.